ಓಂ ಶಕ್ತಿ ವೆಲ್ಕಮ್ ಟು ಮೈ ವ್ಲಾಗ್. ನಾನಿದು ಓಂ ಶಕ್ತಿಗೆ ದೇವಸ್ಥಾನಕ್ಕೆ ಅಂದರೆ ಓಂ ಶಕ್ತಿಗೆ ಮಾಲೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಅದಕ್ಕೆ ಹಿಂದಿನ ದಿನವೇ ಬೇಗ ಎದ್ದು ಊರಿಗೆ ಹೋಗ್ಬೇಕಾಗಿರುತ್ತೆ. ಅದಕ್ಕೆ 5 ಗಂಟೆಗೆಲ್ಲ ಎದ್ದು ಫುಲ್ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಮಾಮೂಲಿ ದೇವ್ರ ಪಾತ್ರೆಗಳೆಲ್ಲ ತೊಳೆದು ದೇವ್ರ ಫೋಟೋ ಎಲ್ಲ ಒರೆಸಿ ಅದೆಲ್ಲ ರೆಡಿ ಮಾಡಿ ಹೂಗಳೆಲ್ಲ ಹಾಕಿ ಫುಲ್ಲೆಲ್ಲ ದೇವ್ರನ್ನ ರೆಡಿ ಮಾಡಿಬಿಟ್ಬಿಟ್ಟೆ. ಆಮೇಲೆ ಸ್ವಲ್ಪ ಹಣೆಗೆಲ್ಲ ಹಾಕ್ಕೊಂಡು 5:30, 5:45, 6 ಗಂಟೆ ಆಗೋಯಿತು ರೆಡಿ ಮಾಡೋಷ್ಟರಲ್ಲೇ. ಆಮೇಲೆ ಒಂದು 6:30 ಹಂಗೆಲ್ಲ ಪೂಜೆ ಮುಗಿಸ್ದೆ. ಆಲ್ಮೋಸ್ಟ್ ನಾನು ಈ ಹಬ್ಬಗಳಾಗ್ಬೋದು ಅಥವಾ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗೋದಾಗ್ಬೋದು ಆವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಆಲ್ಮೋಸ್ಟ್ ಪೂಜೆ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸ್ವಲ್ಪ ಸಮಾಧಾನ ಆಗುತ್ತೆ. ನಾರ್ಮಲ್ ಡೇಸಲ್ಲೂ ಮಾಡ್ತೀನಿ, ಒಂದು 8 o'clock ಒಳಗಡೆ ಅಂದರೆ 8 ಗಂಟೆ ಒಳಗಡೆ ಮಾಡಿಬಿಟ್ಟಿರ್ತೀನಿ. ಆದ್ರೂ ಹಬ್ಬಗಳಲ್ಲಿ ಸ್ವಲ್ಪ ಸ್ಪೆಷಲ್ ಅಷ್ಟೇ. ಆಮೇಲೆ ನೈವೇದ್ಯಕ್ಕೆ ದೇವ್ರ ಫೋಟೋದ ಹತ್ರ ಕ್ಯಾರೆಟ್ ಹಲ್ವಾ ಮಾಡಿಟ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರಿದ್ರು, ಅವ್ರಿಗೆ ಸ್ವಲ್ಪ ಎದ್ದ ತಕ್ಷಣ ಟೀ ಕುಡಿದ್ರೆ ರೂಢಿ ಅಲ್ವಾ, ಅದಕ್ಕೆ ಅವ್ರಿಗೆ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ನಾನಂತೂ ರೆಡಿಯಾಗಿ ಹಾಗೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತಂದ್ಬಿಟ್ಟು, ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋದ್ವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಷ್ಟರಲ್ಲಿ ನಮ್ಮ ಅಣ್ಣನೂ ಬಂದಿದ್ದ. ನಾವು ನಮ್ಮ ದೊಡ್ಡ ಗಾಡಿನ ಎತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ರೆಡಿ ಆದ್ವಿ. ಯಾಕಂದರೆ ಅವನು ಟಿವಿ ಫ್ರಿಜ್ಜೆಲ್ಲ ತಂದಿದ್ದ ಊರಿಗೆ ತೊಗೊಂಡೋಗೋದಕ್ಕೆ ಅಂತ. ಅದಕ್ಕೆ ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿ ಮಾಲೆ ಹಾಕ್ಸ್ಕೊಂಡ್ವಿ. ಕೊಳ್ಳೇಗಾಲದಲ್ಲೇ ನಾನು ಊರಿಂದ ಹೋಗ್ತಾ ಇರೋದು. ಯಾಕಂದರೆ ಬೆಂಗಳೂರಲ್ಲಿ ಅಷ್ಟೊಂದು ಪರಿಚಯ ಇರೋಲ್ಲ. ಅದಕ್ಕೇ ಊರ ಕಡೆ ಆದರೆ ನಮ್ಮ ಅಜ್ಜಿ ವರ್ಷ ಹೋಗ್ತಾಯಿದ್ರಲ್ವ, ಅದಕ್ಕೆ ಅಲ್ಲೇ ಚೀಟಿ ಹಾಕ್ಸಿದ್ರು. ಅಲ್ಲೆಲ್ಲ ಚೀಟಿ ಆಗಿದ್ರಲ್ಲ, ಅದಕ್ಕೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಹೋಗಿ ಕೊಳ್ಳೇಗಾಲದಲ್ಲಿ ಎಲ್ಲರೂ ಮಾಲೆ ಹಾಕ್ಸ್ಕೊತಿದ್ರಲ್ಲ, ಅವಾಗ ನಾನು ಕೂಡ ಮಾಲೆ ಹಾಕ್ಸ್ಕೊಂಡು ಸಂಜೆ ಮಾಮೂಲಿ ಮುತ್ತೈದೆಯರ ಮಾಮೂಲಿ ಮಾಲೆ ಹಾಕ್ಸ್ಕೊಂಡವರು ಎಲ್ಲರನ್ನೂ ಕರೆದು ಸಂಜೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಈ ಥರ ಭಜನೆ ಮಾಡ್ತಾರೆ ಪ್ರತಿಯೊಬ್ಬರು ಮನೆಯಲ್ಲೂ. ಹಾಗೆ ನಾನು ಫಸ್ಟ್ ಟೈಮ್ ಹೋಗ್ತಿದ್ದೆ ಅಂತ ಅಂದ್ಬಿಟ್ಟು ನಾನು ಕರೆಸಿದ್ದೆ. ಮನೆಗೆ ಎಲ್ಲರೂ ಬಂದಿದ್ದರು. ಎಲ್ಲರೂ ಹಿಂಗೆ ಸುತ್ತ ಎಲ್ಲ ಕೂತ್ಕೊಂಡು ಭಜನೆ ಮಾಡಿದ್ವಿ. ನಾನು ಮಾಡಿದ್ದೀನಿ, ಆದರೆ ನಾನು ವೀಡಿಯೋದಲ್ಲಿ ಇದ್ದೀನಿ, ಆದರೆ ಆ ಕಡೆ ತಿರ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಕಾಣ್ತಾ ಇಲ್ಲ. ನೋಡಿ ಚೆನ್ನಾಗಿತ್ತು, ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಈ ಥರ ಭಜನೆ ಮಾಡೋದಾಗ್ಬೋದು, ಈ ಥರ ಮಾಲೆ ಹಾಕ್ಸ್ಕೊಳ್ಳೋದು ಫಸ್ಟ್ ಟೈಮು. ಅಂದರೆ ನಾನು 2 ವರ್ಷದಲ್ಲೇ ಹೋಗಬೇಕಿತ್ತು, ಸ್ವಲ್ಪ ಕಾರಣಾಂತರಗಳಿಂದ ಹೋಗೋದಕ್ಕಾಗಿರಲಿಲ್ಲ. ಅದಕ್ಕೆ ಈ ವರ್ಷ ಮಾಲೆ ಎಲ್ಲ ಹಾಕ್ಸ್ಕೊಂಡಿದ್ದೆ. ಅಂದರೆ ಹಾಕ್ಸ್ಕೋಬೇಕು ಅಂತಂದ್ಬಿಟ್ಟು ಚೀಟಿ ಹಾಕಿತ್ತು ನಮ್ಮ ಅಜ್ಜಿ, ಅದಕ್ಕೆ ಅಲ್ಲೇ ಊರ ಕಡೆಯಿಂದ ಹೋಗೋಣ ಅಂತಂದ್ಬಿಟ್ಟು ಊರಿಂದನೇ ಮಾಲೆ ಹಾಕ್ಸ್ಕೊಂಡು ಹೋಗ್ತಾಯಿದ್ದೀನಿ. ಏನೋ ಒಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ, ಏನೋ ಒಂಥರ ಭಯ ಆಗೋದು ದೇವಸ್ಥಾನಕ್ಕೆ. ಈಗ ಬಸ್ಸಲ್ಲಲ್ವ ಹೋಗ್ಬೇಕಾಗಿರೋದು, ಬಸ್ಸಲ್ಲಿ ಹೋಗ್ಬೇಕಾಗಿರೋದ್ರಿಂದ ಏನಾಗ್ಬಿಡುತ್ತೋ, ವಾಮಿಂಟ್ ಆಗುತ್ತೋ, ಸುಸ್ತಾಗುತ್ತೋ, ಹುಷಾರು ತಪ್ತೀನೋ ಏನೇನೋ ಅಂದ್ಕೊಂಡು ಹೋದೆ. ಆದರೆ ಏನೂ ಆಗಿಲ್ಲ. ಒಂದು ಸ್ವಲ್ಪ ಕೈಕಾಲು ನೋಡಿಬಿಟ್ರೆ ನನಗೆ ಯಾವುದೇ ಥರದ್ದು ಆರೋಗ್ಯ ಸಮಸ್ಯೆನೂ ಬರಲಿಲ್ಲ. ಅದೇನೇ ದೇವ್ರ ಮಹಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ನಮ್ಮೂರಿಂದ ಬೆಂಗಳೂರಿಂದ ನಮ್ಮೂರಿಗೆ ಹೋದ್ರೇ ಬಸ್ಸಲ್ಲಿ ಹೋದ್ರೇ ನಾನು ಫುಲ್ ಸುಸ್ತಾಗ್ಬಿಟ್ಟು ವಾಮಿಂಟ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಆದರೆ ಅಷ್ಟೊಂದು ದೂರ ಎಲ್ಲ ಹೋಗಿ ಬಂದಿದ್ದೀನಿ, ಆದ್ರೂ ಕೂಡ ನನಗೆ ಏನೂ ಆಗಿಲ್ಲ. ಅಂದರೆ ನನಗೇನೆ ಅರ್ಗಿಸ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ದೂರ ಹೋಗಿ ಬಂದುಬಿಟ್ನಾ, ಇಷ್ಟು ಬೇಗ ಬಂದುಬಿಟ್ನಾ ಅಂತ ಆ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನನಗೆ. ನೋಡಿ ಈ ಥರ ಎಲ್ಲ ಫುಲ್ ಎಲ್ಲರೂ ಸುತ್ತ ಕೂತ್ಕೊಂಡು ಸೆಂಟ್ರಲ್ಲಿ ಕರ್ಪೂರ ಎಲ್ಲ ಹಚ್ಚಿ ಪ್ರತಿಯೊಬ್ಬರು ಕೂಡ ಭಜನೆ ಮಾಡ್ತೀವಿ. ದೇವರ ಹೆಸರೆಲ್ಲ ಹೇಳ್ಕೊಂಡು ಓಂ ಶಕ್ತಿ ಆದಿಪರಾಶಕ್ತಿ ಅಂತೆಲ್ಲ ಹೇಳ್ಕೊಂಡು ಭಜನೆ ಮಾಡಿಕೊಂಡು ಎಲ್ಲರೂ ಮಾಮೂಲಿ ಸಣ್ಣ ಮಾಡಿಕೊಂಡು ನೈಟು ಒಬ್ಬರು ಅಡುಗೆ ಮಾಡಿಸಿದ್ರು. ಅಲ್ಲಿ ಹೋಗಿ ದೇವಸ್ಥಾನದ ಹತ್ರ ಎಲ್ಲ ಊಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬೆಳಿಗ್ಗೆದ್ದು ಮತ್ತೆ ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಇವಾಗ ಓಂ ಶಕ್ತಿಗೆ ಹೋಗ್ತಾಯಿದ್ದೀವಿ. ಈಗ ಫುಲ್ ಮಾಮೂಲಿ ಬಸ್ ಸುತ್ತ ಒಂದು 3 ರೌಂಡ್ ದೇವ್ರ ನಾಮ ಹೇಳ್ಕೊಂಡು 3 ರೌಂಡ್ ಹೊಡಿತಾರೆ. ನಾನು ಕೂಡ ಹಂಗೆ ಇದು ಮಾಡಿಕೊಂಡು ಆಮೇಲೆ ಫುಲ್ಲು ಎಲ್ಲರಿಗೂ ದೇವಸ್ಥಾನಕ್ಕೆ ಹೋಗೋರಿಗೆಲ್ಲ ದೃಷ್ಟಿ ತೆಗಿತಾರೆ, ಅದೆಲ್ಲ ತೆಗೆಸ್ಕೊಂಡು ಈ ಈರ್ಮುಡಿ ಎತ್ಕೊಂಡು ಬಂದಿದ್ದೀವಿ. ದೇವಸ್ಥಾನದ ಹತ್ರ ಇಟ್ಟಿದ್ರು, ಅದನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಈ ಥರ 3 ರೌಂಡ್ ಹೊಡಿಬೇಕು, ಅದನ್ನೆಲ್ಲರೂ ಮಾಡ್ತಿದ್ರು. ನಾವು ಕೂಡ ಅಲ್ಲಿ ಸುತ್ತ ಮಾಡ್ಕೊಂಡು ಇವಾಗ ಮಾಮೂಲಿ ಗಾಡಿಗೂ ಕೂಡ ದೃಷ್ಟಿ ತೆಗೆದ್ರು. ಯಾಕಂದರೆ ನಮ್ಮ ಸೇಫ್ಟಿಗಿಂತ ಇವಾಗ ಗಾಡಿ ಸೇಫ್ಟಿನೂ ಮುಖ್ಯನೇ. ಯಾಕಂದರೆ ಅದೇ ನಮ್ಮನ್ನು ಕರ್ಕೊಂಡು ಬರೋದು. ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಇವಾಗ ನಮ್ಮ ಯಜಮಾನ್ರು ಕೂಡ ಶಬರಿಮಲೆಗೆಲ್ಲ ಹೋಗ್ತಾರಲ್ಲ, ಆವಾಗಲೂ ಕೂಡ ಅಷ್ಟೇ. ನಾವು ಎಷ್ಟು ನಮ್ಮ ಯಜಮಾನ್ರಿಗೆ ದೇವರೇ ಆರಾಮಾಗಿ ಹೋಗಿ ಬರಲಿ ಅಂತ ಕೇಳ್ಕೊತೀವೋ, ಹಾಗೆ ಡ್ರೈವರು ಹಾಗೆ ಬಸ್ಗೂ ಕೂಡ ಕೇಳ್ಕೊತೀವಿ. ಯಾಕಂದರೆ ನಾವು ಅಲ್ಲಿ ದೇವ್ರನ್ನ ನೋಡಬೇಕು ಅಂದರೆ ಇವರು ಕೂಡ ಆರೋಗ್ಯವಾಗಿರಬೇಕು, ಹಾಗೆ ಇವರು ಕೂಡ ಆ ಕ್ಷಣದಲ್ಲಿ ನಮಗೆ ದೇವ್ರ ಥರನೇ ಕಾಣ್ತಾರೆ. ಯಾಕಂದರೆ ಅವ್ರು ನಮ್ಮನ್ನ ಸೇಫ್ಟಿಯಾಗಿ ಕರ್ಕೊಂಡೋಗಿ ಬಂದರೆ ತಾನೇ ನಾವು ದರ್ಶನ ಮಾಡಿಕೊಂಡು ಆರಾಮಾಗಿ ಬರೋದಕ್ಕಾಗೋದು. ಅದಕ್ಕೋಸ್ಕರ ನಾವು ಅವ್ರಿಗೂ ಕೂಡ ಬೇಡ್ಕೊತೀವಿ ಅವರು ಆರಾಮಾಗಿರಲಿ ಅಂತ. ಹಾಗೆ ನಮ್ಮ ಬಸ್ ಕೂಡ ಫುಲ್ ಈ ಥರ ರೆಡಿಯಾಗಿತ್ತು ನೋಡಿ, ಸಿಂಪಲ್ಲಾಗಿ. ನೋಡಿ ಎಷ್ಟು ಚೆನ್ನಾಗಿತ್ತು. ಅಂದರೆ ಬೇರೆ ಆಲ್ಮೋಸ್ಟ್ ಬಸ್ಗಳೆಲ್ಲ ನನಗೆ ಒಂಥರ ಅನ್ಕಂಫರ್ಟಬಲ್ ಆಗ್ತಾಯಿತ್ತು, ಗೌರ್ಮೆಂಟ್ ಬಸ್ಸು. ಆದರೆ ಈ ಸತಿ ನಂಗೆ ಆ ಥರ ಏನೂ ಫೀಲ್ ಆಗಲಿಲ್ಲ. ದೇವ್ರಿಗೆ ಹೋಗ್ಬೇಕಾದ್ರೆ ದೇವ್ರ ಮಹಿಮೆನೋ ಏನೋ ಗೊತ್ತಿಲ್ಲ.
ನೋಡಿ ಈ ಥರ ಎಲ್ಲರೂ ಫುಲ್ಲು ಸೀಟೆಲ್ಲ ಆಲ್ಮೋಸ್ಟ್ ಎಲ್ಲ ಹಿಡಿದ್ಬಿಟ್ಟಿದ್ದಾರೆ. ಆದರೂ ಕೂಡ ಫುಲ್ಲು ನುಗ್ಗಲು ಏನೋ ಒಂಥರ ಈಗ ಆಧಾರ್ ಕಾರ್ಡ್ ತೊಗೊಂಡೋಗ್ತೀವಲ್ಲ ಬಸ್ ಫ್ರೀ ಅಂತ ಆ ಥರ ಅನ್ನಿಸ್ತಿತ್ತು ನಂಗೆ. ಸ್ಟಾರ್ಟಿಂಗಲ್ಲಿ ಫುಲ್ ನಗು ಬಂದುಬಿಡ್ತು. ಅದು ಎಲ್ಲರೂ ನಗಬಾರ್ದು ಅಂತ ಇದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಬಸ್ ಹತ್ಕೊಂಡು ದೇವ್ರ ನಾಮ ಹೇಳ್ಕೊಂಡು ಹೊರಟ್ವಿ. ಫಸ್ಟ್ ನಾವು ತಿಂಡಿಗೆ ಅಂತ ಅಂದ್ಬಿಟ್ಟು ದಂಡಿನ ಮರ ಮಳವಳ್ಳಿ ಹತ್ರ ನಿಲ್ಸಿದ್ವಿ. ಹೋಗಿ ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಅವರು ತಿಂಡಿ ಕುತ್ಕೊಂಡ್ವಿ. ಅದು ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಚಪಾತಿ ಈ ಥರನೇ ಆಲ್ಮೋಸ್ಟು ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಾವು ಕ್ಯಾರಿ ಮಾಡೋದಕ್ಕಾಗೋದು, ಯಾಕಂದರೆ ಅದು ಬೇಗ ಕೆಡಲ್ಲ ಅನ್ನೋದಕ್ಕೋಸ್ಕರ. ಆಮೇಲೆ ತಿಂಡಿ ಎಲ್ಲ ಮಾಡ್ಕೊಂಡು ಎಲ್ಲರಿಗೂ ಎನರ್ಜಿ ಬಂತಲ್ಲ, ಆಮೇಲೆ ದೇವ್ರ ಸಂಘ ಹಾಕ್ಕೊಂಡು ಬೇವಿನ ಸೊಪ್ಪು ಇಟ್ಕೊಂಡು ಈ ಥರ ದೇವ್ರ ನಾಮ ಎಲ್ಲ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ಯಾಕಂದರೆ ಹೋಗಿ ಓಂ ಶಕ್ತಿಲಿ ಮಾಲೆನ ಮಾಮೂಲಿ ತೆಗ್ಸೋ ತನಕ ಇರ್ಮುಡಿ ಸಲ್ಲಿಸೋ ತನಕ ಯಾರೂ ನಿದ್ದೆ ಮಾಡಬಾರ್ದು ಅಂತ ಈ ಥರ ಮಾಡ್ತಿದ್ರಂತೆ. ನನಗೆ ಗೊತ್ತಿರಲಿಲ್ಲ. ನಾನು ಏನಕ್ಕೆ ಹಿಂಗೆ ಮಾಡ್ತಾರೆ ಬಸ್ಸಲ್ಲಿ ಅಂತ ಅಂದ್ಕೊತಾ ಇದ್ದೆ. ಒಂದು ಕ್ಷಣನೂ ಮಲ್ಗೋದಕ್ಕೆ ಬಿಟ್ಟಿಲ್ಲ ಅಲ್ಲಿ ಬಂದಿರೋರು. ಮಲ್ಕೊಂಡ್ರೆ ಬೇವಿನ ಸೊಪ್ಪಲ್ಲೆಲ್ಲ ನೀರು ಹಾಕ್ತಾಯಿದ್ರು, ಎದ್ದೇಳಿ ಅಂತ. ನಾನು ಫಸ್ಟ್ ಟೈಮು ಎಲ್ಲಾದರೂ ಹೋಗಿದ್ದೀನಿ ನಿದ್ದೆ ಮಾಡ್ದೇ ಬಸ್ಸಲ್ಲಿ. ಆಮೇಲೆ ಅನ್ಕಂಫರ್ಟಬಲ್ ಆಗದೇ ಆರಾಮಾಗಿ ಹೋಗಿ ದರ್ಶನ ಮಾಡಿದ್ದೀನಿ ಅಂತಂದರೆ ಓಂ ಶಕ್ತಿಗೇ ಇರೋದು. ಯಾಕಂದರೆ ನಾನು ಎಲ್ಲೇ ಹೋದ್ರೂ ಒಂದು 2 ನಿಮಿಷ ಬಸ್ ಹತ್ತೋದೇ ತಡ ಹೋಗಿ ಮಲ್ಕೊಬಿಡ್ತೀನಿ. ಒಂದು ಬಸ್ ಹತ್ತೋದ ತಕ್ಷಣ ಸುಸ್ತಾಗ್ಬಿಡ್ತೀನಿ, ಆ ಥರ ಆಗ್ಬಿಡ್ತೀನಿ. ಬಟ್ ಆದರೆ ಇಲ್ಲಿ ದೇವ್ರ ದರ್ಶನ ಮಾಡಿ ಮತ್ತೆ ರಿಟರ್ನ್ ಬರೋ ತನಕ ನಿದ್ದೆ ಮಾಡಿಲ್ಲ. ಅಷ್ಟು ಎಚ್ಚರದಿಂದಿದ್ದೀನಿ. ಮಾಮೂಲಿ ಈ ಥರ ಮಾಲೆ ಎಲ್ಲ ಹಾಕ್ಸ್ಕೊಂಡ್ಮೇಲೆ ಎಷ್ಟರ ಇರಬೇಕು, ಹಾಗೆ ಬೇವಿನ ಸೊಪ್ಪಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಅಂದರೆ ನಾವು ಯಾವುದೇ ಥರ ಸಾಂಗ್ಗಳು ಬೇರೆ ಸಾಂಗ್ಗಳು ಹಾಕ್ಕೊಂಡು ಡ್ಯಾನ್ಸ್ ಮಾಡಿಲ್ಲ. ಓಂ ಶಕ್ತಿ ಸಾಂಗ್ಗಳು ಮಾತ್ರನೇ, ತಾಯಿದ ಸಾಂಗ್ಗಳು ಹಾಕ್ಕೊಂಡು ಮಾತ್ರನೇ ಡ್ಯಾನ್ಸ್ ಮಾಡಿದ್ದು. ನೋಡಿ ಏನು ಸಿಂಪಲಾಗೇನೆ, ಯಾಕಂದರೆ ಬಸ್ಸು ನುಗ್ಲು ಆಮೇಲೆ ಆ ಥರ ಏನೂ ಇರಲಿಲ್ಲ. ಹಾಗೆಯೇ ಫುಲ್ ಆ ಕಡೆ ಈ ಕಡೆ ಹಂಪ್ಸ್ ಬಂದಾಗ ಬೀಳೋದು ಆ ಥರ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಮೂಲಿ ಸಿಂಪಲ್ಲಾಗೇನೆ ಈ ಥರ ಮಾಲೆ ಹಾಕ್ಕೊಂಡಿರೋರು ಸಿಂಪಲ್ಲಾಗೇ ಮಾಡಬೇಕು. ಯಾಕಂದರೆ ಮಾಲೆ ಎಲ್ಲ ಹಾಕ್ಕೊಂಡಿರ್ತೀವಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮಿಸ್ ಆದರೆ ಮಾಲೆ ಇದಾಗಿಬಿಡುತ್ತೆ, ಆಮೇಲೆ ಬಿದ್ದರೆ ಫುಲ್ ಕೈ ಕಾಲು ಏಟಾಗುತ್ತೆ. ಅದಕ್ಕೆ ನಿಂತಿರ್ತೇವೆ ಮಾಮೂಲಿ ಬೇವಿನ ಸೊಪ್ಪೆಲ್ಲ ಇದು ಮಾಡಿ ಡ್ಯಾನ್ಸ್ ಮಾಡಿದ್ವಿ. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಸ್ಟಾರ್ಟಿಂಗಲ್ಲಿ ಮಾಲೆ ಹಾಕ್ಸ್ಕೊತಿದ್ದೀನಿ ಅಂದಾಗ ಒಂದು ಕಡೆ ಭಯ ಇತ್ತು, ಮಾಲೆ ಏನಾದರೂ ಇದಾಗಿಬಿಟ್ರೆ ಅನ್ನೋದು ಭಯ. ಹಾಗೆಯೇ ಬಸ್ಸಲ್ಲಿ ಹೋಗ್ಬೇಕಲ್ಲಪ್ಪ ಅನ್ನೋದು ಇನ್ನೊಂದು ಕಡೆ ಭಯ. ಅದು ಗೌರ್ಮೆಂಟ್ ಬಸ್ಸಲ್ಲಿ ಅಂದರೆ ಇನ್ನೊಂದು ಕಡೆ ಭಯ. ಯಾಕಂದರೆ ನಾರ್ಮಲ್ ಗೌರ್ಮೆಂಟ್ ಬಸ್ಗಳೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಸ್ಮೆಲ್ ಥರ ಇರುತ್ತೆ, ನನಗೆ ಅದಕ್ಕೆ ಆಗೋದಿಲ್ಲ. ಆದರೆ ಇಲ್ಲೇನೂ ಆ ಥರ ಅನ್ನಿಸ್ಲಿಲ್ಲ, ಆರಾಮಾಗಿಯೇ ಜರ್ನಿ ಮಾಡಿದ್ವಿ. ನೋಡಿ ನನ್ನ ಸ್ಟಾರ್ಟಿಂಗಲ್ಲಿ ಹೋಗೋದೇ ಇಲ್ಲ, ಅಂದರೆ ಡ್ಯಾನ್ಸ್ ಮಾಡೋದಕ್ಕೆ ನಾನು ಬರೋದಿಲ್ಲ ಅಂತ ಅಂದ್ಬಿಟ್ಟು ಮಲ್ಕೊತಿದ್ದೆ. ಅವರೆಲ್ಲ ಬೇವಿನ ಸೊಪ್ಪಲ್ಲಿ ತಂದು ನೀರು ಹಾಕಿ ಬೇವಿನ ಸೊಪ್ಪಲ್ಲಿ ಮುಖ ಹೊಡಿತಾಯಿದ್ರು. ಎದ್ದೇಳಬೇಕು, ಮಾಲೆ ಇದು ಮಾಡೋ ತನಕ ಮುಡಿ ಸಲ್ಲಿಸೋ ತನಕ ನಿದ್ದೆ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಸ್ಟಾರ್ಟಿಂಗಲ್ಲಿ ಏನಪ್ಪ ಅನಿಸೋದು, ಆಮೇಲೆ ಅದು ರೂಢಿ ಆಗಿಬಿಡ್ತು. ಆಮೇಲೆ ನಾವು ಫಸ್ಟು ದೇವ್ರ ದರ್ಶನಕ್ಕೆ ಅಂತ ಹೋಗಿದ್ದು ಪತ್ತಂಗಿರಿ ದೇವಸ್ಥಾನ ಅಂತ, ಅಲ್ಲೊಂದು ಪತ್ತಂಗಿರಿ ದೇವಸ್ಥಾನ ಅಂತ ಇತ್ತು. ಅಲ್ಲಿ ಹೋಗಿದ್ದು ಬಂದಮೇಲೆ ನೆಕ್ಸ್ಟ್ ನಾವು ಬೇರೆ ದೇವಸ್ಥಾನಗಳಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಯಾವುದೋ ಇಲ್ಲಿ ಕಾಲಭೈರವ ಅಲ್ಲ, ಇದು ಭೈರವ ಮಾತ್ರ. ಎಲ್ಲರೂ ಸ್ಟಾರ್ಟಿಂಗ್ ಕಾಲಭೈರವ ಅಂತ ಹೇಳಿದ್ರು. ನಾನು ಕಾಲಭೈರವ ಅಂತಂದರೆ ಆದಿಚುಂಚನಗಿರಿ ಅಲ್ವಾ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಅದು ಆದಿಚುಂಚನಗಿರಿ ಅಲ್ಲ, ಇದು ಭೈರವ ದೇವಸ್ಥಾನ ಅಂತ ಹೇಳಿದ್ರು. ಫಸ್ಟ್ ಪತ್ತಂಗಿರಿಗೆ ಹೋಗಿದ್ವಿ, ಅದನ್ನು ಸೆಕೆಂಡ್ ವೀಡಿಯೋದಲ್ಲಿ ಇದು ಮಾಡೋಣ ಅಂದ್ಕೊಂಡು ಫಸ್ಟ್ ಇದೆ ಅಪ್ಲೋಡ್ ಆಗಿಬಿಟ್ಟಿದೆ. ಆಮೇಲೆ ಇಲ್ಲಿ ಹೋದ್ವಿ. ಇಲ್ಲಿ ಈಗ ನಾವು ಸಂಕ್ರಾಂತಿ ಟೈಮಲ್ಲಿ ಹೋಗಿರೋದ್ರಿಂದ ಏನೋ ಪಂದ್ಯ ನಡೀತಾ ಇತ್ತು. ಅಂದರೆ ಮಾಮೂಲಿ ನಾವು ರೀಲ್ಸಲ್ಲಾಗ್ಬೋದು, ಟಿ ವಿಲಾಗ್ಬೋದು ನೋಡ್ತೀವಲ್ಲ, ಈ ಓರಿಗಳು ಅದನ್ನೆಲ್ಲ ತೊಗೊಂಡು ಇಟ್ಕೊಂಡು ಓಡೋದು ಏನೋ ಪಂದ್ಯ ಅಂತಾರೆ, ಅದು ನನಗೆ ಗೊತ್ತಿಲ್ಲ ಅದ್ರ ಹೆಸರು. ಅಲ್ಲಿ ಆ ಪಂದ್ಯ ನಡೀತಾ ಇತ್ತು. ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗೇನು ಹೆವಿ ಬಿಸಿಲಿತ್ತಪ್ಪ, ದೇವ್ರೇ ಇಷ್ಟೊಂದು ಬಿಸಿಲಪ್ಪ, ಸುಸ್ತಾಯ್ತಾ ಇದೆ ಅಂತ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆಮೇಲೆ ಅಂದರೆ ದರ್ಶನಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಹೋದಾಗ ಅಷ್ಟೊಂದು ಜನ ಇರ್ತಿರ್ಲಿಲ್ಲ. ನಾವು ಹೋಗಿ ದರ್ಶನ ಮುಗಿಸ್ಕೊಂಡು ಈಚೆಗೆ ಬರ್ತಿರ್ಬೇಕಾದ್ರೆ ಅಷ್ಟೊಂದು ರಶ್ ಇರೋರು, ಅಷ್ಟೊಂದು ಫುಲ್ ರಶ್ ಇರ್ತಾಯಿದ್ರಪ್ಪ ಅನ್ನಿಸ್ತಾಯಿತ್ತು. ಆಮೇಲೆ ಬರೋದು ಮತ್ತೆ ಬಂದು ಓಂ ಶಕ್ತಿ ದೇವಸ್ಥಾನಕ್ಕೆ ಅಂತಂದ್ಬಿಟ್ಟು ಹೊರಟ್ವಿ. ಬೆಳಗಿನ ಜಾವ ನಾವು ಹೊರಟಾಗ ಅಲ್ಲಿ ದೇವಸ್ಥಾನದ ಹತ್ರ ಹೋದಾಗ 3:30 ಆಗಿತ್ತು. 3:30 ಆಗಿದ್ದು ಕೂತು 4:45 ಆಗೋಯ್ತು. 4:45 ಆಗಿ ದರ್ಶನಕ್ಕೆ ಅಂತ ಹೋದ್ವಿ. ಎಷ್ಟೊಂದು ಜನ ಅಂದರೆ ಯಪ್ಪ ಎಷ್ಟೊತ್ತಿಗೆ ದರ್ಶನ ಆಗುತ್ತೇನೋ ಅನ್ನೋ ಥರ ಫೀಲ್ ಆಗಿದ್ದು. ಆದರೆ 1 ಅವರ್ಗೆಲ್ಲ 6:30 ನಾವು ದರ್ಶನ ಮಾಡ್ಕೊಂಡು ದೇವಸ್ಥಾನದಿಂದ ಈಚೆ ಬಂದುಬಿಟ್ವಿ. ಬಟ್ ಅಲ್ಲಿ ಮಾಲೆನ ತೆಗೆದು ಮಾಲೆಯಲ್ಲಿ ತೊಳೆದ್ಬಿಟ್ಟು ಮತ್ತೆ ಉಲ್ಟಾ ಹಾಕೊಳ್ಳಿ ಅಂತ ಕೊಡ್ತಾರೆ. ಅದನ್ನು ಹಾಕ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ತಾಯಿಲಿ ಒಂದೊಂದೇ ಒಂದು ಬೇಡಿಕೆ ಇದೆ, ಅದನ್ನು ಇಟ್ಬಿಟ್ಟು ಕೈ ಮುಕ್ಕೊಂಡು ಈಚೆ ಬಂದು ಕೂತ್ಕೊಂಡ್ವಿ. ಯಾಕಂದರೆ ಅಲ್ಲಿ ಎಲ್ಲರೂ
ಕೆಂಪು ಡ್ರೆಸ್ನೇ ಹಾಕಿರ್ತಾರೆ. ಆದರೆ ಹಿಂದಿಂದ ಅವ್ರು ಯಾರು ನಮ್ಮ ಕಡೆಯವ್ರು, ಯಾರು ನಮ್ಮ ಕಡೆಯವರೆಲ್ಲ ಅನ್ನೋದೇ ಗೊತ್ತಾಗಲ್ಲ. ಅದರಿಂದ ಅಲ್ಲಿಂದ ಅದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೋದ್ವಿ. ಒಳ್ಳೆ ಊಟ ತಾಯಿದು ಒಳ್ಳೆ ಪ್ರಸಾದ ಸಿಕ್ತು. ಅದೆಲ್ಲ ಮುಗಿಸ್ಕೊಂಡು ಒಂದು 5 ನಿಮಿಷ ಟೀ ಬ್ರೇಕ್ಗೆ ಅಂತ ನಿಲ್ಲಿಸಿದ್ರೆ ನೋಡಿ, ನಮ್ಮ ಓಂ ಶಕ್ತಿಯವರೆಲ್ಲರೂ ಯಾವ ಥರ ಸೀರೆಗಳನ್ನೆಲ್ಲ ಹಾಕ್ಕೊಂಡಿದ್ದೀವಿ ಅಂತ. ಯಾಕಂದರೆ ಫುಲ್ ಸ್ಮೆಲ್ ಬಂದುಬಿಡುತ್ತೆ, ಮತ್ತು ದೇವಸ್ಥಾನಗಳ ಸ್ನಾನಗಳು ಮಾಡ್ತಾ ಇರಬೇಕು ಅಂತಂದ್ಬಿಟ್ಟು ಅಲ್ಲೇ ಆರಿಸ್ಕೊಂಡು ಇನ್ನೊಂದು 5 ನಿಮಿಷ ಅಂತ ಒಂದು ಅರ್ಧ ಗಂಟೆ ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಅಂತ ಬಂದ್ವಿ. ಚಿಕ್ಕ ತಿರುಪತಿ ಅಂತ. ಅಲ್ಲಿ ತಿರುಪತಿಗೆ ಬಂದು ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲೆಲ್ಲ ಕೂಚಿದ್ದು ಪ್ರಸಾದ ಎಲ್ಲ ತೊಗೊಂಡು ನೆಕ್ಸ್ಟು ನಾವು ಹೋಗಿದ್ದೆ ಕೋಟಿಲಿಂಗ. ನಾವು ಇದಕ್ಕೂ ಮೊದಲೇ 2-3 ಸತಿ ಕೋಟಿಲಿಂಗಕ್ಕೆ ಹೋಗಿದ್ವಿ. ಆವಾಗ ಸ್ವಲ್ಪ ಲಿಂಗಗಳೆಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿದ್ರು, ಆಮೇಲೆ ಫುಲ್ ಡ್ಯಾಮೇಜು, ಲಿಂಗಗಳೆಲ್ಲ ಒಡೆದೋಗಿದ್ವು ಎಲ್ಲ ಆಗಿತ್ತು. ಇವಾಗ ಪೇಂಟ್ ಎಲ್ಲ ಮಾಡಿಸಿದ್ದಾರೆ, ಹಾಗೆಯೇ ಲಿಂಗಗಳನ್ನೆಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಕ್ಲೀನಾಗಿ ಇಟ್ಟಿದ್ದಾರೆ. ಆಗ ಇನ್ನೂ ಸ್ವಲ್ಪ ಡೆವಲಪ್ ಮಾಡ್ತಾಯಿದ್ದಾರೆ. ಹಾಗೆಯೇ ಇನ್ನು ಪ್ರತಿಯೊಂದು ಇದರಲ್ಲೂ ಅಂದರೆ ದೇವಸ್ಥಾನದ ಒಳಗಡೆ ಒಂದೊಂದು ದೇವ್ರ ಒಳಗಡೆನೂ ಅದ್ರ ಮಹಿಮೆ ಏನು, ಅದರ ಶಕ್ತಿ ಏನು ಎಲ್ಲ ಅಂತ ನೀಟಾಗಿ ಹೇಳ್ಕೊಡ್ತಾಯಿದ್ರು. ಅದನ್ನೆಲ್ಲ ಕೇಳಿಕೊಂಡು ನಾವು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ, ಟೈಮ್ ಹೋಗುತ್ತೆ ಅಂತ ಇದ್ದರು. ಅದನ್ನು ಸ್ವಲ್ಪ ಅಲ್ಗೋದ್ಮೇಲೆ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಳ್ಳೋದಾಗ್ಬೋದು, ವೀಡಿಯೋ ಮಾಡ್ಕೊಳ್ಳೋದು, ದೇವ್ರುಗಳನ್ನೆಲ್ಲ ನೋಡ್ಕೊಳ್ಳೋದು, ಅದೆಲ್ಲ ನಮಗೊಂಥರ ಅಭ್ಯಾಸ, ಅಂದರೆ ಒಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಅಲ್ಲೇ ಒಂದು ಅರ್ಧ ಗಂಟೆ 1 ಅವರ್ ಅಲ್ಲೇ ಮಾಡಿಬಿಟ್ವಿ. ಅಲ್ಲಿ ನೋಡ್ಬೋದು ನೀವೇ, ಚೆನ್ನಾಗಿತ್ತು ಲಿಂಗಗಳೆಲ್ಲ, ಇವಾಗ ನೀಟಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು ನೋಡಿ. ಹಾಗೆಯೇ ಅಲ್ಲಿ ಇನ್ನೂ ಕೂಡ 10 ಲಿಂಗಗಳು ಅಂತ, ಅಂದರೆ 10 ಲಕ್ಷ ಲಿಂಗಗಳು ಹಾಕಿದ್ರೆ ಮಾತ್ರ 1 ಕೋಟಿ ಲಿಂಗ ಆಗುತ್ತೆ. ಇವಾಗ 90 ಲಕ್ಷ ಇದೆ ಅಂತ ಹೇಳ್ಕೊಟ್ರು. ನಾ ಇಷ್ಟು ದಿನ 1 ಕೋಟಿ ಮಾಮೂಲಿ ಇದೆ, ಕೋಟಿ ಲಿಂಗ ಅಂದರೆ ಕೋಟಿ ಲಿಂಗ ಇದೆ ಅಂತಲೇ ನಾವಂತ ಅಂದ್ಕೊಂಡ್ಬಿಟ್ಟಿದ್ವಿ. ಆದರೆ ಅಲ್ಲಿ ಕೋಟಿ ಲಿಂಗ ಇಲ್ಲ, ಇನ್ನೂ 10 ಲಕ್ಷ ಲಿಂಗಗಳು ಬಾಕಿ ಇವೆ. 10 ಲಕ್ಷ ಲಿಂಗ ಆದರೆ ಮಾತ್ರ ಕೋಟಿ ಲಿಂಗ ಆಗುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ನಾವು ಹೋಗಿದ್ದೆ ಕೈವಾರಕ್ಕೆ ಹೋಗ್ಬಿಟ್ಟು ಅಲ್ಲಿದೆ, ಅಂದರೆ ಅಲ್ಲಿ ಆಲ್ಟ್ ಆಗಿದ್ವಿ ನೈಟೇ ಹೋಗಿ. ಅದಕ್ಕೇ ಬೆಳಗ್ಗೆ ಎದ್ದು ಬೇಗ ಸ್ನಾನ ಎಲ್ಲ ಮುಗಿಸಿ ಆಮೇಲೆ ದೇವ್ರ ದರ್ಶನ ಎಲ್ಲ ಮಾಡಿ ಅಲ್ಲೇ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು, ಯಾಕಂದರೆ ದೇವಸ್ಥಾನದಲ್ಲಿ ಲೇಟಾಗಿ ಕೊಡ್ತಾರೆ ಅಂತ ಹೇಳಿದ್ರು. ನೆಕ್ಸ್ಟ್ ದೇವಸ್ಥಾನ ಕವರ್ ಮಾಡೋಕ್ಕಾಗಲ್ಲ, ಇದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಹೋಟೆಲೇ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಆದಿಯೋಗಿ. ನೋಡಿ ಚೆನ್ನಾಗಿ, ಅಂದರೆ ನಾನು ಇದ್ರಲ್ಲಿ ನೋಡಿದ್ದೆ, ಅಂದರೆ ಕೊಯಮತ್ತೂರಲ್ಲಿ ನೋಡಿದ್ದೆ, ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ನೋಡಿರಲಿಲ್ಲ. ನಮ್ಮ ಯಜಮಾನ್ರು ನಾವು ತುಂಬ ಸತಿ ಪ್ಲ್ಯಾನ್ ಮಾಡಿದ್ವಿ ಹೋಗಬೇಕು ಅಂತ. ಆದರೆ ತುಂಬ ಸತಿ ಕ್ಯಾನ್ಸಲ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಹೋಗಬೇಕು ಅಂತ ಇತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಕೂಡ ಅಲ್ಲಿ ನಮಸ್ಕಾರ ಮಾಡಿಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ತೇರಾಗ್ತಾ ಇತ್ತು ಚಿಕ್ಕದಾಗಿ, ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ನೆಕ್ಸ್ಟ್ ನಾವು ಹೋಗಿದ್ದೇನೆ ಹೊರನಾಡು. ನಮಗೆ ಅಷ್ಟು ದೇವಸ್ಥಾನಗಳು ಒಂದು ಕಡೆ ಆದರೆ ಹೊರನಾಡೇ ಒಂದು ಕಡೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಕ್ಕಾಪಟ್ಟೆ ತಲೆ ತಿರ್ಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು, ಸುಸ್ತಾಗೋದು ಸ್ಟಾರ್ಟ್ ಆಗೋಯಿತು. ಒಂದು ಅರ್ಧ ಗಂಟೆ ಫುಲ್ಲು ಮಲ್ಕೊಬಿಟ್ಟೆ, ಅಂದರೆ ನಿದ್ದೆ ಮಾಡಿಲ್ಲ, ಸುಮ್ಮನೆ ಸೀಟಲ್ಲಿ ಮಲ್ಕೊಬಿಟ್ಟೆ. ಆಮೇಲೆ ಸರಿ ಹೋಯಿತು. ಅದು ಬಿಟ್ಟರೆ ಇನ್ನೆಲ್ಲೂ ಕೂಡ ನನಗೆ ಯಾವುದೇ ಥರ ಸುಸ್ತಾಗಲಿ ಟಯರ್ಡ್ ಆಗಲಿ ಏನೂ ಅನ್ನಿಸ್ಲಿಲ್ಲ. ಆಮೇಲೆ ಅಕ್ಕಪಕ್ಕ ಕರ್ನಾಟಕ ಟ್ರಿಪ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಶೃಂಗೇರಿ ಆಗ್ಬೋದು, ಹೊರನಾಡು ಆಗ್ಬೋದು, ಕಳಸ ಆಗ್ಬೋದು, ಈ ಥರ ಎಲ್ಲ ದೇವಸ್ಥಾನಗಳು ಕೂಡ ಹೋಗ್ತಾಯಿದ್ವಿ. ಅದೇ ನಾನು ಫಸ್ಟು ಆರಾಮಾಗಿ ದರ್ಶನ ಮಾಡಿ ದೇವಸ್ಥಾನದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದ್ದು ಅಂತಂದರೆ ಶೃಂಗೇರಿಲೇ. ಯಾಕಂದರೆ ಅಲ್ಲೆಲ್ಲನೂ ಫುಲ್ಲು ತಿರುವು ಘಾಟ್ ಸೆಕ್ಷನ್ ಅಂತ ಭಯ ಪಟ್ಕೊಂಡು ನಾನು ಎಲ್ಲೂ ತಿಂತಾ ಇರಲಿಲ್ಲ. ಆದರೆ ಇಲ್ಲಿ ಶೃಂಗೇರಿಯಲ್ಲಿ ನೋಡೇ ಬಿಡೋಣ, ಅಂದರೆ ಸುಸ್ತಾಗಿಬಿಟ್ಟಿತ್ತು, ಟಯರ್ಡ್ ಆಗೋಗಿತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ತಿನ್ನೋಣ ಊಟನ ಅಂತಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನೆಮ್ಮದಿಯಿಂದ ಊಟ ಮಾಡಿದೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮೀನು ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ನೋಡಿ ಎಷ್ಟೊಂದು ದಪ್ಪ ಇದೆ ಯಪ್ಪ. ಒಂದು ಕಡೆ ನೋಡಿದ್ರೆ ಖುಷಿ ಆಗೋದು, ಒಂದು ಕಡೆ ಭಯ ಆಗೋದು, ಏನು ಇಷ್ಟಪ್ಪ ಇದೆ. ಆಮೇಲೆ ಏನೋ ಒಂಥರ ಡಿಫ್ರೆಂಟು, ದೇವ್ರ ಮೀನುಗಳು ಅಂತ ಎಲ್ಲ ಹೇಳೋರು. ಏನೋ ಒಂಥರ ಡಿಫ್ರೆಂಟಾಗಿತ್ತಪ್ಪ, ನಾರ್ಮಲ್ ಮೀನುಗಳ ಥರ ಅನ್ನಿಸ್ಲೇ ಇಲ್ಲ ನನಗೆ. ನೋಡಿ ಎಷ್ಟೊಂದು ದಪ್ಪ ಇದೆ ಅಂತ. ಅದರಲ್ಲೂ ಆ ಕಡಲೆಪುರಿ ಎಲ್ಲ ಹಾಕಿದ್ರೆ ಎಷ್ಟೊಂದು ಮೇಲ್ಗಡೆ ಬರ್ತವೆ ಅಪ್ಪ. ಒಂದಂತೂ ಪೂರ್ತಿ ಒಂದು ದೊಡ್ಡ ಮನುಷ್ಯನ ಥರ ಒಂದು ಮಲಗ್ಬಿಟ್ಟಿದೆ, ಅದು ಎದ್ದೇಳೇ ಇಲ್ಲ, ಫುಲ್ ಹಂಗೆ ಮಲಗಿತ್ತು. ಅದು ನೋಡ್ಬಿಟ್ಟು ಒಂಥರ ಭಯನೇ ಆಗೋದು, ಒಂದು ಕಡೆ ಖುಷಿನೂ ಆಗೋದು. ಅದನ್ನೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ನಾವೆಲ್ಲ ಹೋಗಿದ್ದವರೆಲ್ಲರೂ ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ತೊಗೊಂಡ್ವಿ ಕೂಡ, ಅದನ್ನು ಆಮೇಲೆ ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನೆಲ್ಲ ತೊಗೊಂಡು ನಾವು ನೆಕ್ಸ್ಟು ಯಾವ ಕಡೆ ಎಲ್ಲ ದೇವಸ್ಥಾನದ್ದು ದರ್ಶನ ಮಾಡಿಕೊಂಡು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ನೀವೇ ನೋಡ್ಬೋದು, ನಾವು 2-3 ಸತಿ ಹೋದಾಗ ಲಾಂಚಲ್ಲಿ ಹೋಗಿದ್ವಿ, ಆಮೇಲೆ ಈ ಕಡೆಯಿಂದ ತಿರ್ಗಾಕೊಂಡು ಹೋಗಿದ್ವಿ. ಆದರೆ ಈಗ ಫಸ್ಟ್ ಟೈಮ್ ನೇರ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಇದು ಇವಾಗ ಉದ್ಘಾಟನೆ ಆಗಿರೋದು, ನಿಮಗೂ ಗೊತ್ತಿರುತ್ತೆ.
ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಬಂದಿದ್ದರು ಇದನ್ನು ಉದ್ಘಾಟನೆ ಮಾಡಬೇಕಾದ್ರೆ. ನೀವು ಕೂಡ ನೋಡಿದ್ದರೆ, ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ ಚಳೀಲಿ ಆಮೇಲೆ ಫುಲ್ ಲೈಟ್ ಅರೇಂಜ್ಮೆಂಟ್ ಎಲ್ಲ ಇರುತ್ತಂತೆ ನೈಟು. ನೋಡಿ ಈ ಥರ ಎಲ್ಲ ಬಲ್ಪೆಲ್ಲ ಹಾಕಿ ಈ ಥರ ಎಲ್ಲ ಫಿಟ್ಟಿಂಗ ಮಾಡಿಟ್ಟಿದ್ದಾರೆ. ನೈಟು ಇದೆಲ್ಲ ಬಿಟ್ಟು ಲೈಟೆಲ್ಲ ಬಿಡ್ತಾರಂತೆ, ಫುಲ್ಲು ಚೆನ್ನಾಗಿರುತ್ತೆ ಅಂತೆ. ಆದರೆ ನಾವು ನೈಟ್ ಹೋಗಿರಲಿಲ್ಲ, ಬೆಳಗಿನ ಜಾವನೇ ಹೋಗಿದ್ವಲ್ವ, ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಇದು ಮಾಡೋದಕ್ಕಾಗಲ್ಲ. ದೇವ್ರ ದರ್ಶನ ಮಾಡ್ಕೊತಾ ಇರಬೇಕು, ಹೋಗ್ತಾ ಇರಬೇಕು, ಮುಂದಿನ ಜಾಗಕ್ಕೆ ಹೋಗ್ಬೇಕಲ್ವ. ಯಾಕಂದರೆ ಕಿಲೋಮೀಟರ್ ಕಡೆಯಿಂದ ಕೊಟ್ಟಿರ್ತಾರೆ ಬಸ್ಗೆ ದುಡ್ಡನ್ನ. ನಾವು ಇಲ್ಲೇ ಜಾಸ್ತಿ ಟೈಮ್ ಕೊಟ್ಬಿಟ್ರೆ ನೆಕ್ಸ್ಟ್ ಒಂದು ದೇವಸ್ಥಾನಗಳು ಸ್ಕಿಪ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರನೇ ನಾವು ಆದಷ್ಟು ದೇವಸ್ಥಾನಗಳನ್ನ ಟೈಮ್ ಟು ಟೈಮ್ ಕವರ್ ಮಾಡಬೇಕು ಅಂತಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಬೇಗ ದೇವಸ್ಥಾನಗಳ ದರ್ಶನ ಮಾಡಿಕೊಂಡು ಪ್ರಸಾದ ಕೊಟ್ಟರೆ ಪ್ರಸಾದ ತಿಂದ್ಕೊಂಡು ಹೋಗ್ತಾಯಿದ್ವಿ. ಅಂದರೆ ನಾವು ವೆಯ್ಟ್ ಮಾಡ್ತಾ ಇರಲಿಲ್ಲ. ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಆ ಟೈಮಿಂಗ್ಸಿಗೆ ಹೋಗಿದ್ರೆ ಮಾತ್ರ ಪ್ರಸಾದ ತಿನ್ಕೊತಾ ಇದ್ವಿ. ಇಲ್ಲ ಅಂತಂದರೆ ಶಿವ ಸವಿ ಅಂತ ಅಂದ್ಕೊಂಡು ಹೋಟೆಲ್ ತಿಂದ್ಕೊಂಡು ಮುಂದಿನ ದೇವಸ್ಥಾನಕ್ಕೆ ಅಂತ ಹೋಗ್ತಾಯಿದ್ವಿ. ನೋಡಿ, ನಾವು ಅಂದರೆ ನಮ್ಮ ಯಜಮಾನ್ರವ್ರ ಜೊತೆ ನಮ್ಮ ಅತ್ತೆಯವ್ರ ಜೊತೆ ಎಲ್ಲ 2-3 ಸತಿ ಹೋಗಿದ್ದೆ. ಫಸ್ಟ್ ಟೈಮು ಇವಾಗ ನಮ್ಮ ಅಜ್ಜಿ ಎಲ್ಲರ ಜೊತೆ ಹೋಗಿರೋದು. ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಕೊಲ್ಲೂರು ಮೂಕಾಂಬಿಕೆಗೆ. ಅಲ್ಲಿ ಕೂಡ ಆಲ್ಟ್ ಆದ್ವಿ. ನಾವು ಹೋಗೋಷ್ಟರೇ 8:30 ಆಗಿಬಿಟ್ಟಿತ್ತು. ನಾವು ಮೋಸ್ಟ್ಲಿ ಕ್ಲೋಸ್ ಮಾಡಿರ್ತಾರೇನೋ ಅಂತ ಅಂದ್ಕೊಂಡು, ಬಟ್ ಆವಾಗ ದೇವ್ರ ಮೆರವಣಿಗೆ ಎಲ್ಲ ಆಗ್ತಾಯಿತ್ತು. ಆಮೇಲೆ ಅಲ್ಲೂ ಕೂಡ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು. ನಾವು ಟೈಮಿಂಗ್ಸ್ಗೆ ಹೋಗಿದ್ವಲ್ವ, ಅದಕ್ಕೋಸ್ಕರ ಅಲ್ಲೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿದೆ. ನಾನು ನೈಟ್ ಎಲ್ಲ ಆಲ್ಟ್ ಆಯ್ತೀವಿ, ಅಲ್ಲಿ ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ತಿದ್ದಿದ್ದು. ಬೆಳಗಿನ ಜಾವ ಮಧ್ಯಾಹ್ನ ನಾನು ಸರಿಯಾಗಿ ಊಟ ತಿಂತಾನಿಲ್ಲ. ಅದು ಒಂದೊಂದು ಟೈಮ್ ಸ್ಕಿಪ್ಪೇ ಮಾಡಿಬಿಡ್ತಿದ್ದೆ. ಬೆಳಿಗ್ಗೆ ತಿಂತಿದ್ದೆ, ಸಂಜೆ ತಿಂತಿದ್ದೆ. ಭಯ ನನಗೆ ಎಲ್ಲಿ ವಾಮೆಂಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಮಾಡ್ತಿದ್ದೆ. ನಮ್ಮ ಅಜ್ಜಿ ಬೈಯೋದು ಏನಾಗಲ್ಲ ತಿನ್ನು ಅಂತ, ಬಟ್ ನಾನು ತಿಂತಾ ಇರಲಿಲ್ಲ. ಆಮೇಲೆ ನೆಕ್ಸ್ಟು ನಾವು ಹೋಗಿದ್ದೆ ಮುರುಡೇಶ್ವರ ಕ್ಯಾನ್ಸಲ್ ಮಾಡಿದರು. ಬೇಡ, ಅದು ಜಾತ್ರೆ ಇದೆ, ಹಿಂದಿನ ದಿನ ತೇರಿತ್ತು ಅಂತ. ಆದರೆ ಏನು ಅಷ್ಟೊಂದು ರಶ್ ಇರೋಲ್ಲ ಅಂತ ಗೊತ್ತಾಗಿ ಅಲ್ಲಿಗೂ ಕೂಡ ಹೋಗೋಣ ಅಂತ ಎಲ್ಲರೂ ಮಾತಾಡಿಕೊಂಡು ಅಲ್ಲಿಗೂ ಕೂಡ ಹೋದ್ವಿ. ಅವ್ರು ಹೇಳ್ದಂಗೆ ಅಷ್ಟೊಂದೇನು ರಶ್ ಇರಲಿಲ್ಲ. ನೈಟೇ ಜಾತ್ರೆ ಆಗಿ ನೈಟೇ ತೇರು ಮುಗ್ದಿರೋದ್ರಿಂದ ಅಷ್ಟೊಂದೇನೂ ಅನ್ನಿಸ್ಲಿಲ್ಲ. ಆಮೇಲೆ ಅಲ್ಲೇ ದೇವಸ್ಥಾನದೆಲ್ಲ ನಮಸ್ಕಾರ ಮಾಡಿಕೊಂಡು ಒಳಗಡೆ ಟಿಕೆಟ್ ತೊಗೊಂಡು ಮಾಮೂಲಿ ಒಳಗಡೆ ರಾವಣಂದು ಕತೆ ಇದೆ. ಅಂದರೆ ರಾವಣ ಮಾಮೂಲಿ ಚೆನ್ನಾಗಿತ್ತು. ಅದು ಸ್ವಲ್ಪ ಬಾಯಿ ಬರ್ತಾಯಿಲ್ಲ. ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಬೀಚಲ್ಲಿ ಆಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಂದರೆ ನಮಗೆ ಮಲ್ಪೆ ಬೀಚಲ್ಲಿ ಪ್ಲ್ಯಾನ್ ಆಗಿದ್ದಿದ್ದು ಆಟ ಆಡೋದಕ್ಕೆ ಅಂತ. ಆದರೆ ಪರವಾಗಿಲ್ಲ, ಇಲ್ಲೂ ಒಂದು ಅರ್ಧ ಗಂಟೆ ಆಟ ಆಡಿ ಅಂತ ಹೇಳಿದ್ರು. ಅದಕ್ಕೇ ಅಲ್ಲೂ ಕೂಡ ಒಂದು ಅರ್ಧ ಗಂಟೆ ಆಟ ಆಡಿದ್ವಿ. ಅದೆಲ್ಲ ನೋಡ್ಕೊಂಡು ತಮಾಷೆ ಮಾಡ್ಕೊಂಡು ರೀಲ್ಸ್ ಅಂದರೆ ಬೇರೆ ಸಾಂಗ್ಗಳು ಆ ಥರ ಎಲ್ಲ ರೀಲ್ಸ್ ಮಾಡೋದಕ್ಕೆ ಹೋಗಿಲ್ಲ. ಏನಕ್ಕೆ ಬೇಡ ಅಂತಂದ್ಬಿಟ್ಟು ಅಲ್ಲೇ ಮಾಮೂಲಿ ದೇವ್ರ ದರ್ಶನ ಮಾಡ್ಕೊಂಡು ಅರ್ಧ ಗಂಟೆ ಎಲ್ಲ ಆಟ ಆಡಿದ್ವಿ. ಆಮೇಲೆ ನೆಕ್ಸ್ಟ್ ನಾವು ಮಲ್ಪೆ ಬೀಚ್ಗೆ ಹೋಗೋಣ ಅಂತಂದ್ಬಿಟ್ಟು ಮಲ್ಪೆ ಬೀಚ್ಗೆ ಹೋಗ್ತಾಯಿದ್ವಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆಯಪ್ಪ ಸಮುದ್ರ. ಅದರಲ್ಲೂ ಕೊರೆ ಚಳೀಲಿ ನೀರಲ್ಲಿ ಆಟ ಆಡೋದೇ ಏನೋ ಒಂಥರ ಮಜಾ. ಒಂದು ಕಡೆ ಭಯ. ಸತಿ ಹೋಗಿದ್ದಾಗ ನಾನು ನಮ್ಮ ಯಜಮಾನ್ರೆಲ್ಲ ಹೋಗಿದ್ದಾಗ ಫುಲ್ ಮುಂದೆ ಹೋಗೋಣ ಅಂತ ಕರಿತಾಯಿದ್ರು. ಅವರು ನಾನು ಭಯ ಪಟ್ಕೊಂಡು ಹೋಗ್ತಾ ಇರಲಿಲ್ಲ. ಈ ಸಲ ನಾನೇ ತುಂಬ ಮುಂದೆ ಹೋಗಿದ್ದೆ. ನಾನು ಮತ್ತು ಜೊತೆ ಬಂದಿದ್ದವರೆಲ್ಲ ಹೋಗಿದ್ವಿ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಆನೆಗುಡ್ಡಕ್ಕೆ ಹೋಗಿದ್ವಿ. ಆನೆಗುಡ್ಡಕ್ಕೆ ಹೋಗಿ ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟಿದ್ದರು. ಅದೆಲ್ಲ ತಿನ್ಕೊಂಡು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಈ ಕಡೆ ಹೋಗಿದ್ರು ಕೂಡ ಆನೆಗುಡ್ಡಕ್ಕೆ ಹೋಗಿರಲಿಲ್ಲ. ಆದರೆ ಈ ಸತಿ ಹೋಗಿದ್ದು ತುಂಬ ಖುಷಿಯಾಯಿತು. ಆಮೇಲೆ ನಾವು ನೆಕ್ಸ್ಟು ಮಲ್ಪೆ ಬೀಚ್ಗೆ ಅಂತ ಹೋದ್ವಿ. ಮುರುಡೇಶ್ವರಕ್ಕಿಂತ ನನಗೆ ಮಲ್ಪೆ ಬೀಚು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಅಲ್ಲಿ ತುಂಬ ಜನ ಇದ್ದರು, ಇಲ್ಲಿ ಜನ ಕಮ್ಮಿ ಇದ್ದರು. ಅದಕ್ಕೆ ಅಷ್ಟು ಸ್ವಲ್ಪ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಜನ ಜಾಸ್ತಿ ಇದ್ದಷ್ಟು ನೀಟಾಗಿ ಇಡಲ್ಲ ಅವರು. ಜನ ಕಮ್ಮಿ ಇದ್ದಷ್ಟು ನೀಟಾಗಿ ಇಡ್ತಾರೆ, ಅದಕ್ಕೋಸ್ಕರ ಅಷ್ಟೇ. ಅದಕ್ಕೆ ಆಮೇಲೆ ನೆಕ್ಸ್ಟು ಅಲ್ಲೆಲ್ಲ ಆಟ ಆಡಿಕೊಂಡು ಅಲ್ಲಿ ಮಲ್ಪೆ ಬೀಚಲ್ಲಿ ಹೆಚ್ಚು ಕಮ್ಮಿ 1 ಅವರ್ ಆಟ ಆಡಿದ್ವಿ ನಾವು. ತುಂಬ ಚೆನ್ನಾಗಿತ್ತು. ನೋಡಿ, ನೀವೇ ನೋಡ್ಬೋದು. ನೆಕ್ಸ್ಟ್ ದೇವಸ್ಥಾನಕ್ಕೆ ಅಂತ ಹೋದ್ವಿ. ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿದ್ದೆ ಕಟೀಲ್ಗೆ. ಅಲ್ಲೂ ಕೂಡ ನೈಟ್ ಆಲ್ಟ್ ಆಗಬೇಕಿತ್ತು. ಅಂದರೆ ರೂಮೇನು ಮಾಡೋದಕ್ಕೆ ಹೋಗಿಲ್ಲ. ಅಲ್ಲೇ ದೇವಸ್ಥಾನದಲ್ಲೇ 9:30 ಮೇಲ್ಗಡೆ ದೇವಸ್ಥಾನದ ಒಳಗಡೆ ಇರ್ಬೋದು ಅಂತ ಹೇಳಿದ್ರು. ಅದಕ್ಕೆ 9:30 ತನಕ ಅಪೋಸಿಟಲ್ಲಿ ಯಕ್ಷಗಾನನೂ ಏನೋ ನಡೀತಾ ಇತ್ತು, ನಾಟಕ ಥರ. ಅಲ್ಲಿಗೆ ಹೋದ್ವಿ. ಇದು ಬಂದು ಕೃಷ್ಣ ಮತ್ತು ರುಕ್ಮಿಣಿ ಮದುವೆದು ಕಥೆಯಾಗಿತ್ತು. ತುಂಬ ಚೆನ್ನಾಗಿತ್ತು. ನಾನು ನಿಜ ಹೇಳಬೇಕು ಅಂದರೆ ಇದನ್ನು ನಾನು ಯಾವತ್ತೂ ನೋಡಿಲ್ಲ. ಟಿ ವಿಲಾಗ್ಬೋದು ಅಲ್ಲಿ ನೋಡ್ತಾ ಇದ್ದೆ ಅಷ್ಟೇ. ಡೈರೆಕ್ಟಾಗಿ ನೋಡಿದ್ದು ಇದೇ ಫಸ್ಟ್ ಟೈಮು. ಅವ್ರದ್ದೇ ಒಂಥರ ವಿಭಿನ್ನ ಥರ ಇತ್ತು ಅಂತ ನಮ್ಗನ್ಸೋದು. ಇವಾಗ ನಾವೇನು ಸುಮ್ಮನೆ ಟಪ್ಪಂಗುಚಿ ಹಾಕೋದು ಅದು ಇದು ಡ್ಯಾನ್ಸ್ಗಳು ಮಾಡಿಬಿಡ್ತೀವಿ. ಅದೊಂಥರ ವಿಭಿನ್ನ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅವ್ರ ಭಜನೆ ಆಗ್ಬೋದು, ಅವ್ರು ಮಾತಾಡೋ ಶೈಲಿ ಆಗ್ಬೋದು,
ಅವ್ರ ನೃತ್ಯ ಆಗ್ಬೋದು ಅವ್ರದ್ದು ಅದೆಲ್ಲ ನೋಡಿ, ಆಮೇಲೆ ಅವ್ರದ್ದು ಡ್ರೆಸ್ಸಿಂಗ್ಸ್ ಆಗ್ಬೋದು ಏನೋ ಒಂಥರ ಚೆನ್ನಾಗಿತ್ತು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನೆಲ್ಲ ನಾವು ದುಡ್ಡು ಕೊಟ್ಟು ಬೇರೆ ಕಡೆ ನೋಡಬೇಕಾಗುತ್ತೆ. ಆದರೆ ಇದು ತಾನಾಗೆ ಬಂದಿರೋದು, ಅಂದರೆ ಒದಗಿ ಬಂದಿರೋದು ನೋಡೋದಕ್ಕೆ ಭಾಗ್ಯ ಅಂತಲೇ ಹೇಳ್ಬೋದು. ತುಂಬ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ ನೀವು ಕೂಡ ನೋಡಲಿ ಅಂತ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿತ್ತು. ಇದು ಕೃಷ್ಣ ಮತ್ತು ರುಕ್ಮಿಣಿ ಮದುವೆ ಕತೆ ಅಂತ ಹೇಳ್ಬೋದು. ಅದು ಸ್ಟೋರಿ ನಾವು ಒಂದು ಮುಕ್ಕಾಲು ಗಂಟೆ ನೋಡಿದ್ವಿ. ಬೆಳಗಾನ ಮಾಡಿದ್ರು ಇದನ್ನು. ಆದರೆ ನಾವು ನೋಡೋದಕ್ಕಾಗಲ್ಲ, ಯಾಕಂದರೆ ನಾವು ನೆಕ್ಸ್ಟ್ ಹೋಗ್ಬೇಕಾದ್ರೆ ಸ್ವಲ್ಪನಾದರೂ ನಿದ್ದೆ ಮಾಡಿದರೆ ಮೈಂಡು ಮತ್ತು ಮುಖ ಫ್ರೆಶ್ ಆಗಿರುತ್ತೆ. ಇಲ್ಲ ಅಂತ ಏನೋ ಒಂದು ಸ್ವಲ್ಪ ಮೂಡ್ ಚೆನ್ನಾಗಿರಲ್ಲ, ಒಂಥರ ಬೇಜಾರಾಗಿಬಿಡುತ್ತೆ. ಬಸ್ಸಲ್ಲೇ ಕೂತು ಕೈ ಕಾಲೆಲ್ಲ ನೋವು ಬಂದಿರುತ್ತೆ, ಮತ್ತು ಅಲ್ಲೇ ಕೂತಿದ್ರೆ ಕಾಲೆಲ್ಲ ನೋವು ಬರುತ್ತೆ ಅಂದ್ಬಿಟ್ಟು 1 ಅವರ್ ಎಲ್ಲ ನೋಡಿಕೊಂಡು ಹೋಗಿ ದೇವಸ್ಥಾನದೊಳಗಡೆನೇ ನಾವು ನಿದ್ದೆ ಮಾಡಿದ್ವಿ. 1 ಅವರ್ ಮಾಡಿದ್ವಿ. ಯಾಕಂದರೆ ಅಲ್ಲಿ ದೇವಸ್ಥಾನದಲ್ಲೂ ಗಲಾಟೆಗಳಾಗ್ತಾ ಇರುತ್ತೆ. ಮಾಮೂಲಿ ಮಾತಾಡೋದಾಗ್ಬೋದು, ಓಡಾಡೋದಾಗ್ಬೋದು, ಅದೆಲ್ಲ ಮಾಡ್ತಾಯಿರ್ತಾರೆ. ಅದರಿಂದ ಯಾವುದೇ ಥರ ಒಳ್ಳೆ ನಿದ್ದೆ ಅಂತೂ ಮಾಡೋದಕ್ಕಾಗಲ್ಲ. ಏನೋ ಸ್ವಲ್ಪ ದೇಹಕ್ಕೆ ಸ್ವಲ್ಪ ಫ್ರೀ ಕೊಡೋಣ ಅಂದರೆ, ಸ್ವಲ್ಪ ರೆಸ್ಟ್ ಕೊಡೋಣ ಅನ್ನೋದಾದರೆ 1 ಅವರ್ ನಿದ್ದೆ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಮತ್ತೆ ನಾವು ಲಾಸ್ಟ್ ಹೋಗಿದ್ದೆ ಧರ್ಮಸ್ಥಳ ಮತ್ತು ಕುಕ್ಕೆ. ಫಸ್ಟ್ ಧರ್ಮಸ್ಥಳಕ್ಕೆ ಅಂತ ಹೊರಟ್ವಿ. ಧರ್ಮಸ್ಥಳದಲ್ಲಿ ಮಾಮೂಲಿ ನೇತ್ರಾವತಿ ದೇವಸ್ಥಾನದಲ್ಲೇ ಸ್ನಾನ ಮಾಡ್ಕೊಂಡ್ವಿ. ಸ್ನಾನ ಎಲ್ಲ ಮಾಡಿಕೊಂಡು ಮುಂದೆ ಮಾಮೂಲಿ ಅಲ್ಲಿಂದ ನಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಫಸ್ಟು ರಾಮ ಮಂದಿರಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ರಾಮ ಮಂದಿರದಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿ ನೇತ್ರಾವತಿಲಿ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಅಲ್ಲಿಂದ ದೇವಸ್ಥಾನಕ್ಕೆ ನಾವೆಲ್ಲರೂ ನಡ್ಕೊಂಡೇ ಹೋದ್ವಿ. ಯಾಕಂದರೆ ಬಸ್ಸು ಮುಂದೆ ಹೊರ್ಟೋಗಿತ್ತು. ನಾವು ಅಲ್ಲಿರ್ತೀವಿ ಬನ್ನಿ ಅಂತ ಅಂದ್ಬಿಟ್ಟು, ಅದಕ್ಕೆ ನಾವೆಲ್ಲರೂ ಸ್ವಲ್ಪ ಲೇಟಾಗಿಯೇ ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಆಮೇಲೆ ಅಲ್ಲೆಲ್ಲ ದೇವಸ್ಥಾನದಲ್ಲೆಲ್ಲ ದರ್ಶನ ಮಾಡಬೇಕಲ್ಲ, ಬೇಗ ಹೋಗೋಣ ಅಂತಂದ್ಬಿಟ್ಟು ನೋಡಿಕೊಂಡು ಹೊರಟ್ವಿ. ನೇತ್ರಾವತಿ ದೇವಸ್ಥಾನದಲ್ಲಿ ಅಂದರೆ ಇವಾಗ ನಾನು ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ, ಏನು ಅಂದರೆ ಈ ಶಬರಿಮಲೆ ದೇವಸ್ಥಾನಕ್ಕೆ ಹೋದಾಗ ಶಬರಿಮಲೆಗೆ ಹೋದವರೆಲ್ಲರೂ ಸ್ವಾಮಿಗಳು ಬಟ್ಟೆಲ್ಲ ಅಲ್ಲೇ ಬಿಸಾಕಿದ್ದಾರೆ ಅಂತ. ಅದು ನಾನು ಡೈರೆಕ್ಟಾಗಿ ಕೂಡ ನೋಡಿದೆ. ಫುಲ್ಲೆಲ್ಲ ಅಂದರೆ ಅವರು ಮಾಲೆ ಧರಿಸಿದಾಗ ಒಂದು ರೀತಿಲಿ ಅದನ್ನು ಬಟ್ಟೆನ ಸಲ್ಲಿಸ್ಬೇಕು. ಆದರೆ ಅವರೆಲ್ಲ ಫುಲ್ ಈಗ ಕಸ್ತಲ್ಲಿ ಹಾಕ್ತಾರಲ್ಲ ಆ ಥರ ಎಲ್ಲ ಗುಡ್ಡೆ ಮಾಡಿ ಬಿಸಾಕ್ಬಿಟ್ಟು ಹೋಗಿದ್ರು. ಅದನ್ನು ನೋಡಿ ಸ್ವಲ್ಪ ನನಗೂ ಕೂಡ ಬೇಜಾರಾಯಿತು. ಆಮೇಲೆ ದೇವಸ್ಥಾನದಲ್ಲಿ ಧರ್ಮಸ್ಥಳದೆಲ್ಲ ದೇವ್ರ ದೇವಸ್ಥಾನ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಸೌತಡ್ಕ ಗಣೇಶಕ್ಕೆ ಹೋಗಿದ್ವಿ. ಅಲ್ಲೂ ಕೂಡ ಏನೋ ಜಾತ್ರೆ ಇತ್ತು. ತುಂಬ ಗ್ರ್ಯಾಂಡಾಗಿ ಮಾಡಿದರು ಅಂತಲೇ ಹೇಳ್ಬೋದು. ನೋಡಿ ತುಂಬ ಗ್ರ್ಯಾಂಡಾಗಿತ್ತು. ನನಗಂತೂ ತುಂಬ ಖುಷಿಯಾಯಿತು ಅದನ್ನು ನೋಡಿ. ಅದು ನೋಡಿರಲಿಲ್ಲ ನಾನು ಆ ದೇವಸ್ಥಾನನ, ಅದಕ್ಕೆ ಖುಷಿಯಾಯಿತು. ಆಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಕುಕ್ಕೆಗೆ ಹೋಗ್ಬಿಟ್ಟು ಲಾಸ್ಟಲ್ಲಿ ಲಾಸ್ಟ್ ದೇವಸ್ಥಾನ ಅಲ್ವಾ, ಅಲ್ಲೇ ಸ್ವಲ್ಪ ಎಲ್ಲ ಪರ್ಚೇಸಿಂಗ್ ಎಲ್ಲ ಮಾಡಿದ್ವಿ. ತುಂಬ ಪರ್ಚೇಸಿಂಗ್ ಮಾಡಿದ್ವಿ. ಬಟ್ ಅದೆಲ್ಲ ನಾನು ತೋರಿಸಿಲ್ಲ, ಯಾಕಂದರೆ ವೀಡಿಯೋನೇ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಅಲ್ಲಿ ದೇವ್ರ ದರ್ಶನ ಆಗ್ಬೋದು, ಆಮೇಲೆ ಜೊತೆಲಿ ಬಂದಿರೋರ ಜೊತೆ ಸ್ವಲ್ಪ ಮಾತಾಡೋದಾಗ್ಬೋದು, ಓಡಾಡೋದಾಗ್ಬೋದು, ಅದೆಲ್ಲ ನಾವು ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲಿ ಟೈಮ್ ಸಿಗುತ್ತೆ ಅಲ್ಲಿ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. 1 ಸೆಕೆಂಡ್ 2 ಸೆಕೆಂಡು ಅದನ್ನೇ ಸ್ವಲ್ಪ ಲೆಂತ್ ಮಾಡಿದ್ದೀನಿ ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಊರ ಕಡೆ ಹೊರಟ್ವಿ. ಬೆಳಗಿನ ಜಾವ 4 ಗಂಟೆಗೆ ನಾವು ಊರಿಗೆ ಬಂದ್ವಿ. ಈ ಯಾತ್ರೆ ಅಂತೂ ತುಂಬ ಚೆನ್ನಾಗಿತ್ತು. ಓಂ ಶಕ್ತಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ನಂದು ಕೂಡ 1-2 ಬೇಡಿಕೆ ಇದೆ, ಅದನ್ನು ಕೂಡ ಈಡೇರಿಸಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್. ಎಲ್ಲರೂ ಸಪೋರ್ಟ್ ಮಾಡಿ. ನಾನು ಇವಾಗ ಆಲ್ಮೋಸ್ಟ್ ವಿಡಿಯೋಗಳನ್ನ ಜಾಸ್ತಿ ಮಾಡೋದಕ್ಕಾಗ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ಬೇಜಾರಿದೆ, ಹಾಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಅದಕ್ಕೋಸ್ಕರ ಆಲ್ಮೋಸ್ಟು ಸುಮಾರು ದಿನಗಳೇ ಆಗೋಗಿತ್ತು. ಅಲ್ಲೊಂದು ವೀಡಿಯೋ ಸಿಕ್ಕಿದ್ದನ್ನು ಮಾತ್ರ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನು ಮುಂದೆ ಆದಷ್ಟು ವೀಡಿಯೋಗಳನ್ನ ಮಾಡಿ, ಅದನ್ನೇ ವೀಡಿಯೋ ಮಾಡೋದಲ್ಲ, ನನಗೆ ಎಡಿಟ್ ಮಾಡೋದೇ ಸ್ವಲ್ಪ ಬೇಜಾರು ಅಷ್ಟೇ. ಆದಷ್ಟು ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಆಲ್.